ಬ್ಯೂಟಿಫುಲ್ ವೀವರ್ಸ್, ವೆಲ್ಕಮ್ ಬ್ಯಾಕ್ ಟು ಅನುಗೌಡ ಕನ್ನಡ ಬ್ಲಾಗ್ಸ್. ನಾನು ನಿಮ್ಮ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಮೊದಲನೇದಾಗಿ ಎಲ್ಲರಿಗೂ ಗಣೇಶ ಗೌರಿ ಹಬ್ಬದ ಆರ್ಥಿಕ ಶುಭಾಶಯಗಳನ್ನ ತಿಳಿಸ್ತಾ ಇದ್ದೀನಿ. ಎಲ್ಲರೂ ಆಲ್ಮೋಸ್ಟ್ ಹಬ್ಬದಲ್ಲಿ ಬ್ಯುಸಿ ಆಗಿರ್ತೀರಾ. ಇವತ್ತು ಗೌರಿ ಹಬ್ಬ ಶುಕ್ರವಾರ. ನಾನು ಇವತ್ತೇ ಪೂಜೆ ಎಲ್ಲ ಮಾಡಿಬಿಟ್ಟು ಅಮ್ಮನ ಮನೆಗೆ ಹೋಗೋಣ ಅಂತೇಳಿ ರೆಡಿ ಆಗಿದ್ದೀನಿ. ನಾನು ಕೂಡ ಅಪ್ಪು ಸ್ನಾನ ಮಾಡಿ ಊಟ ಮಾಡಿ ಟಿಫನ್ ಮುಗಿಸ್ಕೊಂಡು ಮಲ್ಕೊಬಿಟ್ಟಿದ್ದಾನೆ. ಸೊ ನಾನು ಪೂಜೆಗೆಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ಇವಾಗ ಪೂಜೆ ಮಾಡಿ ಆಮೇಲೆ ಒಂದು ಸ್ವಲ್ಪ ಸ್ಟಿಚಿಂಗ್ ಇದೆ, ಅದನ್ನು ಮುಗಿಸ್ಕೊಂಡು ಆಮೇಲೆ ಅಮ್ಮನ ಮನೆಗೆ ಹೊರಡ್ತೀನಿ. ಇವತ್ತಿನ ಬ್ಲಾಗ್ ಯಾವ ಥರ ಇರುತ್ತೆ, ಹೇಗೆ ಬರುತ್ತೆ ಅಂತ ನೋಡಿ, ಹಾಗೆ ಕೊನೆಯವರೆಗೂ ನೋಡಿ ಅಂತ ಹೇಳ್ತಾ, ಇನ್ನು ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮರಿದಂಗೆ. ಬನ್ನಿ. ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು ಮತ್ತೊಮ್ಮೆ ತಿಳಿಸ್ತಾ ಇವತ್ತಿನ ವ್ಲಾಗ್ನ ನಾನು ಶುರು ಮಾಡ್ತಾ ಇದ್ದೀನಿ. ನಾನು ಆವಾಗಲೇ ಹೇಳಿದಾಗೆ ಅಮ್ಮನ ಮನೆಗೆ ಹೋಗ್ತಾ ಇರೋದ್ರಿಂದ ಬೆಳಗ್ಗೆನೇ ಆದಷ್ಟು ಕೆಲಸಗಳೆಲ್ಲ ಮುಗಿಸಿ ಇವಾಗ ನಾನು ಪೂಜೆಗೆ ಆಲ್ಮೋಸ್ಟ್ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ. ಹೂವು ತಂದಿದ್ರು, ಅದ್ರ ಜೊತೆಗೆ ಮನೆ ಹಿಂದೆ ಡೇರೆ ಹೂವು, ಸ್ವಲ್ಪ ರೋಸ್ ಹೂವು ಎಲ್ಲ ಅಮ್ಮ ಹಾಕಿದ್ರಲ್ಲ, ಹಾಗಾಗಿ ಅದನ್ನು ಕೂಡ ಒಂದೆರಡು ಅಪ್ಪನ ಕೇಳಿಬಿಟ್ಟು ಕಿತ್ಕೊಂಡು ಬಂದೆ. ದೇವ್ರ ಮನೇಲಿ ಹಬ್ಬ ಅಂದಮೇಲೆ ಸ್ವಲ್ಪ ಹೂವುಗಳಿದ್ರೆ ನನಗೂ ಕೂಡ ತುಂಬಾ ಇಷ್ಟ. ಅದರಲ್ಲೂ ಈ ಥರ ಡೇರೆ ಹೂವು, ರೋಸ್ ಹೂವು ಅದೆಲ್ಲ ನೋಡ್ತಾ ಇದ್ದರೆ ನನಗೆ ಅದನ್ನು ಬಿಡೋಕ್ಕೆ ಮನಸ್ಸಿಲ್ಲ. ಅದನ್ನು ತೊಗೊಂಬಂದು ದೇವ್ರಿಗೆ ಇಟ್ಟು ಪೂಜೆ ಮಾಡಬೇಕು ಅಂತಲೇ ಅನ್ನಿಸ್ತಾ ಇರುತ್ತೆ. ಅದೇನೋ ಒಂಥರ ಚೆನ್ನಾಗಿ ಕಾಣಿಸುತ್ತೆ ಅಲ್ವಾ, ಆ್ಯಂಡ್ ಮನಸ್ಸಿಗೂ ಕೂಡ ಏನೋ ಒಂಥರ ನೆಮ್ಮದಿ. ಹಾಗಾಗಿ ಗೌರಮ್ಮ ಅಂದರೆ ಶುಕ್ರವಾರ ಪೂಜೆನ ಮುಗಿಸಿ ನಾನು ಅಮ್ಮನ ಮನೆಗೆ ಹೋಗ್ತಾ ಇದ್ದೀನಿ. ನನಗೆ ಗೌರಿ ಗಣೇಶ ಹಬ್ಬ ಅಂದರೆ ಅಮ್ಮನ ಮನೆಯಲ್ಲೇ ನನಗೆ ಆಚರಿಸ್ಬೇಕು ಅನ್ನೋದು ತುಂಬಾ ಇಷ್ಟ. ಅವರು ನಮ್ಮನ್ನು ಕರೀತಾರೆ. ಆವತ್ತು ಹಬ್ಬ ಅಂತೂ ಮಿಸ್ ಮಾಡಲ್ಲ ನಮಗೆ. ಗೌರಿ ಗಣೇಶ ಹಬ್ಬದ ದಿವಸ ಮುಂಚೆನೇ ಬಂದು ನಮಗೆ ಸ್ವಲ್ಪ ದುಡ್ಡೆಲ್ಲ ಕೊಟ್ಬಿಟ್ಟು ಹೋಗಿದ್ದರು. ಏನಾದರೂ ಬಟ್ಟೆ ತೊಗೊಳ್ಳಿ, ಹಬ್ಬಕ್ಕೆ ಬರಬೇಕಾದ್ರೆ ಹೊಸದೆಲ್ಲ ತೊಗೊಂಡು ಬನ್ನಿ ಅಂತ ಹೇಳಿದರು. ಹಾಗಾಗಿ ಸರಿ ಆಯಿತು ಅಂತ ಹೇಳ್ಬಿಟ್ಟು ನಾವು ಇನ್ನೇನು ಮಾಡೋದು ಈಸ್ಕೊಂಡು, ಇವತ್ತು ಶುಕ್ರವಾರ ನಮ್ಮ ಮನೇಲೂ ನಾವು ಕೂಡ ಪೂಜೆ ಎಲ್ಲ ಮಾಡಬೇಕಲ್ಲ ಅಂತ ಹೇಳ್ಬಿಟ್ಟು ಇವತ್ತು ನಾನು ಪುನಃ ಊಟ ಮಾಡಿ ನಾಷ್ಟ ಮಾಡಿಸ್ಬಿಟ್ಟು ಅವನ್ನ ಮಲಗಿಸ್ಬಿಟ್ಟೆ. ಯಾಕಂದರೆ ನಾವು ಪೂಜೆ ಮಾಡೋಕ್ಕೆ ಬಿಡಲ್ಲ ಅಂತ ಹೇಳ್ಬಿಟ್ಟು ಬೆಳಗ್ಗೆಯಿಂದ ಅವ್ನ ಹಿಡ್ಕೊಂಡು ಮನೆ ಕೆಲಸ ಎಲ್ಲ ಮಾಡಿ ಪೂಜೆ ಮಾಡಬೇಕು ಅಂದರೆ ನೆಮ್ಮದಿ ಇರಬೇಕಲ್ಲ. ಹಾಗಾಗಿ ಅವನ್ನ ಮಲಗಿಸ್ಬಿಟ್ಟು ಆ ನಂತರ ಸಮಾಧಾನವಾಗಿ ಅಲಂಕಾರ ಎಲ್ಲ ಮಾಡಿ ನಾನು ಕೂಡ ದೇವ್ರಿಗೆ ಪ್ರಸಾದ ಗಿಸಾದ ಅಂತ ಏನೂ ಮಾಡಿರಲಿಲ್ಲ. ಹಣ್ಣು ತಂದಿದ್ರು, ಅದನ್ನೇ ಇಟ್ಬಿಟ್ಟು ಪೂಜೆ ಮಾಡಿದೆ. ಇನ್ನು ಅದನ್ನೆಲ್ಲ ಮಾಡ್ಕೊಂಡು ಕೂತ್ಕೊಂಡ್ರೆ ಬೈತಾರೆ ಅಮ್ಮ. ಹಾಗಾಗಿ ಆಮೇಲೆ ಪೂಜೆ ಎಲ್ಲ ಮುಗಿಸಿ ನಾನು ಕೂಡ ಇನ್ನೊಂದು ಸತಿ ರೆಡಿ ಆಗಿಬಿಟ್ಟು ಪ್ರವೀಣ್ ಅವ್ರಿಗೆ ಅಂತ ಹೇಳ್ಬಿಟ್ಟು ಅಡುಗೆ ಮಾಡ್ತಾಯಿದ್ದೆ. ಇನ್ನು ಮಧ್ಯಾಹ್ನಕ್ಕೆ ಮತ್ತು ನೈಟ್ಗೆಲ್ಲ ಬೇಕಾಗುತ್ತಲ್ಲ ಅವ್ರಿಗೆ, ಹಾಗಾಗಿ ಸಾಂಬಾರು ಮಾಡಿಬಿಟ್ಟು ಅವ್ರಿಗೆ ರೈಸ್ ಇಟ್ಟಿದ್ದೆ. ಸರಿ ಆಯಿತು ಅಂತ ಹೇಳಿದ್ರು ಅವರು ಕೂಡ. ಹಾಗಾಗಿ ಬೇಗ ಬೇಗ ಅದನ್ನೇ ಮಾಡ್ಕೋತಾ ಇದ್ದೆ. ಅಷ್ಟೊತ್ತೊಳಗೆ ಅಪ್ಪು ಕೂಡ ಎದ್ದು ಅವನು ಕೂಡ ರೆಡಿ ಮಾಡಿ ನಾವು ಹೊರಟ್ವಿ. ಒಂದು ನಿಮಿಷನೂ ಕೂಡ ಇರಲಿಲ್ಲ. ಯಾಕಂದ್ರೆ ಅಮ್ಮ ಅಲ್ಲೇ ಇನ್ನೂ ಬರಲಿಲ್ಲ ಅಂತಲೇ ಹೇಳ್ತಾಯಿದ್ರು. ಹಾಗಾಗಿ ಸರಿ ಆಯಿತು, ಇನ್ನು ತಡ ಮಾಡಿದ್ರೆ ಸುಮ್ಮನೆ ಬೇಜಾರು ಮಾಡ್ಕೋತಾರೆ ಅವರು ಅಂತ ಹೇಳ್ಬಿಟ್ಟು ಹೊರಡೋಣ ಅಂತ ಹೇಳ್ಬಿಟ್ಟು ಅವರು ಬಂದರು. ಅವ್ರು ಹಸು ಕಟ್ಟಾಕಕ್ಕೆ ಅಂತ ಹೇಳ್ಬಿಟ್ಟು ಹೋಗಿದ್ರು. ಇಲ್ಲಿ ಅಪ್ಪು ನೋಡ್ಬೋದು, ಇಲ್ಲಿ ನಮ್ಮದು ಕರು ಇದೆ ಅಲ್ವಾ, ಅದನ್ನು ಮಾತಾಡ್ಸೋಕ್ಕೆ ಅಂತ ಬಂದರು. ಆದರೆ ಅವನು ಅದು ಹತ್ರ ಹೋಗೋಕ್ಕೆ ಭಯ. ಯಾಕಂದರೆ ಆ ಕರುಗೂ ಕೂಡ ಭಯ, ಅಯ್ಯೋ ಏನೋ ಮಾಡಿಬಿಡ್ತಾರೆ, ಹೊಡಿತಾರೆ ಅಂತ ಅದಕ್ಕೆ ಭಯ. ಯಾರನ್ನೂ ಮುಟ್ಟಿಸ್ಕೊಳ್ಳೋದಿಲ್ಲ ಅದು. ಹಾಗಾಗಿ ಇವನು ಹತ್ರ ಹೋಗ್ತಾಯಿದ್ರು. ನಾವು ಹತ್ರ ಹೋದರೂ ಅದು ಬಿಡೋಲ್ಲ, ಓಡೋಗೋಕ್ಕೆ ಟ್ರೈ ಮಾಡುತ್ತೆ. ಅದೇನೋ ಗಾಯ ಮಾಡ್ಕೊಬಿಡುತ್ತೆ ಅಂತ ಹೇಳ್ಬಿಟ್ಟು ನಾನು ದೂರದಿಂದನೇ ಮಾತಾಡಿಸು ಅಪ್ಪು ಅಂದೆ. ಅವನು ಕೂಡ ಏನು ಯಾಕೆ ಮಾತಾಡಲ್ಲ ನೀನು ಅಂತೆಲ್ಲ ಹೇಳ್ಕೊಂಡು ನಗಾಡ್ಕೊಂಡು ಲಾಸ್ಟಿಗೆ ಬಾಯೆಲ್ಲ ಮಾಡಿ ಫ್ಲೈಯಿಂಗ್ ಕಿಸ್ ಎಲ್ಲ ಕೊಟ್ಟು ಸಮಾಧಾನ ಮಾಡ್ಕೊಂಡು ಅವನೇ. ಅಂಬ ಕಟ್ಟಾಕ್ಬಾರ್ದು, ಇದು ಅಂಬ ಎಲ್ಲಿಗೋಗ್ತಾ ಇದ್ದೀವಿ ನಾವು? ಅಮ್ಮಮ್ಮನ ಮನೆಗೆ ಹೋಗ್ತಾ ಇದ್ದೀವಾ? ಯಾವತ್ತು ಬರ್ತೀವಿ? ಇವತ್ತೇ ಬರ್ತೀವಾ? ಇವತ್ತೇ ಬರೋದು. ಹೊರಟ್ವಿ ಇವಾಗ. ಅವರು ಹಸು ಕಟ್ಟಕ್ಕೆ ಬರ್ತೀನಿ ಅಂತ ಹೇಳ್ಬಿಟ್ಟು ಹೋಗಿದ್ದಾರೆ. ಹಾಗಾಗಿ ಇವಾಗ ಹೋಗಬೇಕು. ಅವ್ರಿಗೆ ಅಡುಗೆ ಎಲ್ಲ ಮಾಡಿ ಇಟ್ಟಿದ್ದೀನಿ. ಸೊ ನಾವು ಅಲ್ಲಿಗೆ ಹೋಗಿ ಊಟ ಮಾಡೋದಲ್ಲಪ್ಪ. ಹಾಯ್ ಮಾಡು, ಹಾಯ್.
ಅವ್ರು ಬಂದ ಮೇಲೆ ಅಲ್ಲಿಂದ ನಾವು ಅಮ್ಮನ ಮನೆಗೆ ಹೊರಡೋಕ್ಕೆ ಅಂತ ಹೇಳ್ಬಿಟ್ಟು ಹೊರಟ್ವಿ. ನಾವು ಹೋಗೋ ದಾರಿ ಅಂತೂ ತುಂಬಾ ಚೆನ್ನಾಗಿದೆ. ಯಾಕೆಂದರೆ ಇವಾಗಂತೂ ಎಲ್ಲರೂ ರೈತರು ರಾಗಿ ಜೋಳ ಎಲ್ಲನೂ ಹಾಕಿರ್ತಾರಲ್ಲ, ಅದನ್ನೆಲ್ಲ ನೋಡ್ಕೊಂಡು ಹೋಗೋದೇ ಒಂಥರ ಚೆಂದ. ಬೆಟ್ಟ ಗುಡ್ಡ ಎಲ್ಲನೂ. ಅಲ್ಲಿಗೆ ಹೋದ್ಮೇಲೆ ಅಮ್ಮ ಕೂಡ ಹೊಲದ ಹತ್ರ ಇದ್ದರು. ಹಾಗೆ ನಾವು ಹೋಗಿದ ತಕ್ಷಣ ಅವರು ದೇವ್ರಿಗೆ ಅಂತ ಹೇಳ್ಬಿಟ್ಟು ಹೂವು ಕೀಳ್ತಾಯಿದ್ರು. ಹಾಗಾಗಿ ಅಪ್ಪು ಕೂಡ ನಾವು ಎಲ್ಲರೂ ಹೋಗಿ ಅವ್ರಿಗೂ ಕೂಡ ಹೆಲ್ಪ್ ಮಾಡೋಣ ಅಂತ ಅವ್ರು ಏನೇನೆಲ್ಲ ಬೆಳೆದಿದ್ರು ಅದನ್ನೆಲ್ಲ ತೋರಿಸ್ತಾಯಿದ್ರು. ಅವ್ರ ಜೊತೆ ಒಂದಿಷ್ಟು ಮಾತುಕತೆ ಎಲ್ಲನೂ ಇದ್ರಲ್ಲಿ ಶೇರ್ ಮಾಡಿದ್ದೀನಿ. ಕೊನೆಯವರೆಗೂ ವಿಡಿಯೋನ ನೋಡಿ. ಹಾಗೆ ನಾನು ಕೂಡ ಹೋಗಿ ಎಲ್ಲ ನೋಡ್ತಾ ಇದ್ದೆ. ಹಾಗೆ ಅಲ್ಲೇನಂದರೆ ಡೇರೆ ಹೂವು ಇದೆಲ್ಲ ತುಂಬ ಚೆನ್ನಾಗಿ ಬಿಟ್ಟಿತ್ತು. ಬರೀ ಒಂದು ಮೂಲೆಯಲ್ಲಿ ಮಾತ್ರ ಹಾಕಿದ್ರು ಅಮ್ಮ. ಹೆಂಗೆ ಬಿಡುತ್ತೆ ಏನೋ ಅಂತ ಹೇಳ್ಬಿಟ್ಟು ಒಂದು 3-4 ಗಿಡನ ಮಾತ್ರ ಹಾಕಿದ್ರು. ತುಂಬ ಚೆನ್ನಾಗಿ ಬಂದಿದ್ದು ಹೂವು ಎಲ್ಲ. ಹಾಗಾಗಿ ನಾನು ಹೇಳಿದೆ, ನಾನು ತಂದು ಕೊಡ್ತೀನಿ, ಒಂದು 2-3 ಕಲರ್ ಡೇರೆ ಹೂವದು ಗಿಡಗಳು ಬರುತ್ತಲ್ಲ ಅದನ್ನು ಹಾಕು ಅಮ್ಮ, ಚೆನ್ನಾಗಿ ಬಂದಿದೆ ಮಾತ್ರ ಹೂವುಗಳ್ನೆಲ್ಲ ನೋಡೋಕ್ಕೆ ಚೆಂದ, ಅವೆಲ್ಲ ಕಲರ್ಫುಲ್ ಆಗಿರೋದಕ್ಕೆ ಅಂದೆ. ಸರಿ ಆಯಿತು ತಂದುಕೊಡು, ಹಾಕ್ತೀನಿ ಒಂದು ಕಡೆ ಜಾಗ ಮಾಡಿ ಅಂತ ಹೇಳಿದ್ರು. ನೆಕ್ಸ್ಟ್ ಟೈಮ್ ಏನಾದರೂ ಆದರೆ ತೊಗೊಂಡು ಹೋಗ್ತೀನಿ. ಹಾಗೆ ಅಲ್ಲಲ್ಲಿ ಒಂದೊಂದು ಟೊಮೊಟೊ ಗಿಡ ಆಗಿರ್ಬೋದು ಈ ಥರ, ಆಮೇಲೆ ಮೆಣಸಿನ್ಕಾಯಿ ಗಿಡಗಳನ್ನೆಲ್ಲ ಹಾಕಿದ್ರು. ಅದರಲ್ಲಂತೂ ಯಪ್ಪ ಎಷ್ಟು ಬಂದಿದ್ವು ಅಂದರೆ ಅಷ್ಟು ಬಂದಿದ್ವು. ನನಗಂತೂ ಹೂವಿನ ಗಿಡದ ಹತ್ರ ಬಿಡೋಕ್ಕೆ ಮನಸ್ಸಿಲ್ಲ ಅಲ್ಲಿಂದ ಹೋಗೋಕ್ಕೆ. ಅಲ್ಲಿ ಒಂದು 4-5 ಥರ ಹೂವು ಅಷ್ಟೇ ಇರೋದು. ಆದರೆ ಏನೋ ಒಂಥರ ಅದನ್ನ ನೋಡ್ತಾ ಇದ್ರೇ ಒಂಥರ ಖುಷಿ ಆಗುತ್ತೆ. ಅಲ್ಲಿರೋ ವಾತಾವರಣ, ಅಲ್ಲಿರೋ ಇದನ್ನು ತುಂಬಾ ಎಂಜಾಯ್ ಮಾಡ್ತೀನಿ ನಾನಂತೂ. ಅಲ್ಲಿಗೆ ಹೋಗಿದ ತಕ್ಷಣ ನಮ್ಮ ತೋಟದ ಹಿಂದೆನೇ ಹೋಗೋದು, ಓಡಾಡ್ಕೊಳ್ಳೋದು, ತುಂಬ ಥರದ ಹೂವುಗಳ್ದೆಲ್ಲ ಹಾಕಿ ಹಬ್ಬಕ್ಕೆ ಹೂವು ಇಕ್ಕದ್ ಬೇಡನ ಗಣೇಶನ್ಗೆ ಹಬ್ಬ. ಹೀಗೆ ಮಾತಾಡಿಕೊಂಡು ಅಜ್ಜಿ ಮೊಮ್ಮಗ ನಾನು ಎಲ್ಲರೂ ಹೂವನ್ನ ಕಿತ್ಕೊಂಡು ಬರ್ತಾಯಿದ್ವಿ. ಗೌರಿ ಪೂಜೆ ಅಂದರೆ ನಾಳೆ ಗೌರಿ ಗಣೇಶ ಹಬ್ಬ ನಾಳೆ. ಇವತ್ತಮ್ಮ ಬರೀ ದೀಪ ಮಾತ್ರ ಹಚ್ಚಿದ್ರಂತೆ. ಹಾಗಾಗಿ ನಾಳೆ ಪೂಜೆ ಮಾಡಿರಿ, ನೀವು ನಮ್ಮ ಅಕ್ಕ ಎಲ್ಲರೂ ಬರ್ತಾರಲ್ಲ, ನೀವೇ ಪೂಜೆ ಮಾಡಿರಿ ಅಂತ ಹೇಳ್ಬಿಟ್ಟು ಇವತ್ತು ಹೂವುಗಳನ್ನೆಲ್ಲ ಕಿತ್ಕೊಂಬರ್ತಾಯಿದ್ರು. ಯಾಕಂದರೆ ನಾಳೆ ಪೂಜೆ ಮಾಡೋದಕ್ಕೆ ಕಿತ್ಕೊಂಬರಕ್ಕೆ ಹೋದರೆ ಟೈಮ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು. ಹಾಗೆ ಬೆಂಡೆಕಾಯಿ ಎಲ್ಲ ಹಾಕಿದ್ರು. ಆಲ್ರೆಡಿ ಒಂದು ಸತಿ ತೊಗೊಂಬಂದು ಕೊಟ್ಟಿದ್ರು ಅಮ್ಮ ಬೆಂಡೆಕಾಯಿನ. ತುಂಬ ಚೆನ್ನಾಗಿ ಗೊಜ್ಜು ಮಾತ್ರ ಆಗಿತ್ತು, ತುಂಬ ಚೆನ್ನಾಗಿತ್ತು. ಹಾಗಾಗಿ ತಿರ್ಗಿ ಹೇಳ್ತಾಯಿದ್ರು, ನೋಡು ತಿರ್ಗಿ ಎಷ್ಟೊಂದು ಬಂದಿದ್ದಾವೆ ಕಿತ್ಕೊಂಡು ಹೋಗು ಅಂತ ಅದನ್ನೇ ಹೇಳ್ತಾಯಿದ್ರು. ಹಾಗೆ ಮೆಣಸಿನ್ಕಾಯಿದು ಈ ಥರ ಅವ್ರ ಮನೇಲಿರೋದ್ರಿಂದ ಸಣ್ಣ ಪುಟ್ಟ ಗಿಡಗಳನ್ನ ಹಾಕ್ಕೊಂಡು ಅವ್ರು ಅದ್ರ ಜೊತೆ ಆ ಸಮಯನ ಕಳೀತಾ ಇರೋದು ನೋಡಿದ್ರೆ ನಮಗೂ ಏನೋ ಒಂಥರ ಖುಷಿ. ನಾನು ಅಲ್ಲಿಗೆ ಹೋದರೆ ಬರೀ ಅದನ್ನೇ ಮಾಡೋದು. ನಾನು ಕೂಡ ಅಷ್ಟೇ. ಈ ಕಡೆ ಎಲ್ಲ ಕನಕಾಂಬ್ರ, ಮಲ್ಲಿಗೆ, ಆಮೇಲೆ ಇನ್ನೂ 2-3 ಥರದ್ದು ಹೂವು ಎಲ್ಲ ಇತ್ತು. ಹಾಗಾಗಿ ಅದನ್ನೆಲ್ಲ ಬಿಡಿಸು ಅಂತ ಹೇಳ್ಬಿಟ್ಟು ಅಪ್ಪುನ ಕರ್ಕೊಂಡೋಗಿ ಅಲ್ಲಿ ಮನೆ ಹತ್ರ ಮಕ್ಕಳಿದ್ದಾರಲ್ಲ ಅವ್ರ ಹತ್ರ ಆಟ ಆಡೋಕ್ಕೆ ಬಿಟ್ಟಿದ್ರು. ನಾನು ಅದನ್ನೇ ಕಿತ್ಕೊಂಡು ಅಲ್ಲೇ ಆರಾಮಾಗಿ ಆ ಪಕ್ಷಿಗಳ ಸೌಂಡ್ ಆಗಿರ್ಬೋದು, ಆ ಗಾಳಿ ಆಗಿರ್ಬೋದು, ಅದು ತುಂಬ ವೆಹಿಕಲ್ಸ್ ತುಂಬ ಕಮ್ಮಿ. ಆ ಮೇನ್ ರೋಡು ಇಂದ ತುಂಬ ದೂರ ಇದೆ ಅಲ್ವಾ ಮನೆ. ಹಾಗಾಗಿ ವೆಹಿಕಲ್ಸ್ ರೋಡು ತುಂಬಾ ಕಮ್ಮಿ. ಆ ಒಂದು ಪಕ್ಷಿಗಳ ಸೌಂಡ್ ಆಗಿರ್ಬೋದು, ಇದು ತುಂಬ ಚೆನ್ನಾಗಿ ಕೇಳಿಸ್ತಾ ಇರುತ್ತೆ. ನನಗಂತೂ ಅಲ್ಲಿ ಹೋಗೋದು, ಅಲ್ಲಿರೋದು ಅದೇ ಖುಷಿ ನನಗೆ. ಹಾಗೆ ನಿಮ್ಮ ಜೊತೆನೂ ನಾನು ಇದೆಲ್ಲ ಶೇರ್ ಮಾಡ್ಕೋತಾ ಇರೋದು ಇನ್ನೂ ದೊಡ್ಡ ಖುಷಿ ನನಗೆ. ಹಾಗೆ ಅಮ್ಮ ಏನೇನೆಲ್ಲ ಹೇಳಿದ್ರು, ಇದರಲ್ಲಿ ಏನೇನೋ ಮಾತಾಡಿದ್ದಾರೆ, ಅವ್ರು ಏನೇನೆಲ್ಲ ಹಾಕಿದ್ದಾರೆ, ಬೆಳೆದಿದ್ದಾರೆ ಅಂತ ನನಗೂ ತೋರಿಸಿದ್ರು. ಹಾಗೆ ನಿಮಗೂ ಕೂಡ ಅದನ್ನು ಶೇರ್ ಮಾಡ್ತಾಯಿದ್ದೀನಿ. ಉಳ್ಳಿ ಗಿಡ, ಏನು ಹಾಕ್ತೀಯಮ್ಮ? ಉಳ್ಳಿ ಗಿಡ, ಆಮೇಲೆ ಬದನೆ ಗಿಡ ಹಾಕಿದ್ದೆ. ಹೊಲ ಹೆಂಗೆ ಬಂದೈತೆ ಇವಾಗ? ಹೊಲ ಸೂಪರ್. ಆದರೆ 3 ಥರ ಹಿಂಗಡ್ಕೊಳ್ಳೋದು, ಇದೊಂಥರ ಅದೊಂಥರ. ಇದೊಂದು ಕೈಯಾಗ ಉಣಿರೋದು. ಕೈಯಲ್ಲಿ ಉಣಿರೋದು ಹೆಂಗೆ ಬಂದಿದೆ? ಸೂಪರ್. ಮಳೆ ಬೇಕು, ಮಳೆ ಬೇಕು. ಈರುಳ್ಳಿ ಹಾಕಿದ್ದೀನಿ. 2 ಸಾಲು. ಹುಳಿ ಸೊಪ್ಪು ಹಾಕಿದ್ದೀನಿ. ಏನೇನೋ ಬೆಳಿತೀರ ಅಜ್ಜಿ ಮೊಮ್ಮಗ ಸೇರ್ಕೊಂಡು. ಹೊಟ್ಟೆಪಾಡು ಇದೇ ಜಾಸ್ತಿ. ಈ ಸೆತೆ ಕೈರಿದ್ದಂಗೆ ಐತಿದು. ಈ ಸೆತೆ ಕಿತ್ತು ಲಾಟ್ ಆಗಿದೆ. ಕೆಲವ್ರು ಕೀಳೋದೇ ಇಲ್ಲ, ಕೆಲವ್ರಿಗೆ ಅದ್ಯಾವುದೋ ಸೆತೆ ನೋಡೋದು. ಎಳ್ಳಿ ಗಿಡ ಮತ್ತು ಬಾಳೆಹಣ್ಣಿನ ಗೊನೆ. ಒಂದು ಗೊನೆ ಹಬ್ಬಕ್ಕೆ ಕಡ್ದಿದ್ದೀನಿ. ಈಗ ಒಂದು ಗೊನೆ ಎಲ್ಲ ಇದೆ ಅಲ್ಲ ಬಾಳೆಹಣ್ಣು. ಅದು ಹಬ್ಬದಷ್ಟಕ್ಕೆ ಬರೋಲ್ಲ ತಾನೆ. ಇನ್ನೂ 6 ತಿಂಗಳದ್ದಂಟು ನೋಡು ಎಷ್ಟು ಅಗಲ ಐತೆ. ಒಂದೇ ಬುಡ ಇದು ಒಂದೇ ಬುಡ. ಎಷ್ಟು ಅಗಲ ದಂಟು ಇದು. ಹಬ್ಬದು ಉಳ್ಳಿ ಗಿಡ ಈ ಥರದ್ದು ಕಾಯಿ ಒಂದು ಟೈಮಿಗೆ ಸಿಗ್ತಾವೆ ನೋಡಿ. ಈ ಥರ
ಒಂದು ಟೈಮ್ ಸಿಗುತ್ತೆ. ಒಂದು ಟೈಮ್ ಸಾರ್ಗಾಗುತ್ತೆ. ಒಂದು ಟೈಮ್ಗೆ ಅಜ್ಜಿ ಮೊಮ್ಮಗಂಗೆ ಹ್ಞೂ ಮುತ್ತಜ್ಜಿಗೆ ಒಂದು ಟೈಮ್ ಸಾರಾಗುತ್ತೆ. ಅದಿನ್ನೂ ದೊಡ್ಡದಾಗಬೇಕಲ್ವಾ? ಚಿಕ್ಕದಿನ್ನ ಅದು. ಹಾಂ, ಒಂದು ಕಿತ್ತದ ಇದರಲ್ಲಿರೋದು, ಆ ಕಡೆ ಇತ್ತು ಒಂದು, ಆ ಕಡೆ ಇದರಲ್ಲಿ. ಈ ಕಡೆ ಇರೋದು ಪರಂಗಿ ಗಿಡ, ಪರಂಗಿ ಹಣ್ಣು. ಹ್ಞೂ ಅಲ್ಲೈತಿ. ಒಂದು ಆಗ್ಲ ಗಿಡ ಹಾಕಿದ್ದೀನಿ, ನಿಂಬೆಹಣ್ಣು. ಇದು ನಿಂಬೆಹಣ್ಣು, ಇದು ಆಗ್ಲ ಗಿಡ ಹಬ್ಬಿಸಿದ್ದೀನಿ. ನಮ್ಮ ಹುಲಿ ಇಲ್ಲ ಐತೆ, ಹುಲಿ. ವೆರೈಟಿ ಒಂದು ಜಾತಿ ಹೂವು ಇಲ್ಲ ಇದರಲ್ಲಿ, ಎಲ್ಲ ವೆರೈಟಿ ಜಾತಿ ಹೂವು ಐತೆ. ಅಜ್ಜಿ ಹಬ್ಬ ಜೋರಾ? ಹೀಗೆ ನೋಡ್ಬೋದು, ಮಾತುಕತೆ ಆಡಿಕೊಂಡು ನಗಾಡಿಕೊಂಡು ಮಧ್ಯಾಹ್ನ 4 ಗಂಟೆ 5 ಗಂಟೆನೇ ಆಗೋಯ್ತು. ಮಾತಾಡಿಕೊಂಡು ಅಲ್ಲೆಲ್ಲ ಓಡಾಡಿಕೊಂಡು ಏನೇನೆಲ್ಲ ಬೆಳೆದಿದ್ರಲ್ಲ ಅದನ್ನೆಲ್ಲ ತೋರಿಸ್ಕೊಂಡು ಅಲ್ಲೇ ಒಂಥರ ವಾತಾವರಣ. ಹಾಗೆ ಅಪ್ಪು ನೋಡ್ಬೋದು ಈಚೆ ಕಡೆ ಹೋಗಿ ಆಟ ಆಡ್ಕೊಂಡು ನಿಂತಿದ್ದ. ಕಡ್ಡಿ ತೊಗೊಂಡೆ ನೋಡಿ ಓಡೋಗ್ಬಿಟ್ಟ ಅವ್ರ ಅಮ್ಮಮ್ಮನ ಹತ್ರ. ಎಲ್ಲ ಇದನ್ನು ತರಲೆ ಕೆಲಸ ಮಾಡ್ತೀಯ ಅಂದರೆ ಆ ಕಡ್ಡಿ ತಗೊಂಡಿದ್ದಕ್ಕೆ ಉಗಿಯೋದು ಬೈಯೋದು ಎಲ್ಲ ಮಾಡ್ತಾಯಿದ್ದ. ಕಲಿತೀಯಾ ಕೆಟ್ಟ ಮಾತು ಕಲಿತೀಯಾ, ಈಚೆ ಕಡೆಯಲ್ಲಿ ಓಡೋಗ್ತೀಯಾ ಬೇಗ ಅಂದರೆ ವೆಹಿಕಲ್ಸ್ ಸಡನ್ನಾಗಿ ಬರ್ತಾ ಇರ್ತಲ್ಲ, ಅದಕ್ಕೆ ಭಯ ನನಗೆ. ಸಣ್ಣದು ದಂಟಿನ ಸೊಪ್ಪು ಚೆಲ್ಲಿದೆ, ಅದ್ರೊಳಗೆ ಅವೇ ಗುಬ್ಬಚ್ಚಿಗಳು. ಏನದು ಹೇಳು? ಮೂಲಂಗಿ, ಬದನೆಕಾಯಿ. ಇವತ್ತಂತೂ ಅಮ್ಮನ ಮನೆಗೆ ಹೋದಾಗ ಏನೋ ಒಂಥರ ಪಾಸಿಟಿವ್ ವೈಬ್ಸ್ ಅಂತಲೇ ಹೇಳ್ಬೋದು. ಹಾಗಾಗಿ ನಾನಂತೂ ಎಲ್ಲ ಕಡೆನೂ ಓಡಾಡ್ಕೊಂಡು ಬರ್ತಾಯಿದ್ದೆ. ಯಾಕಂದರೆ ಅಮ್ಮನ ಮನೆಗೆ ಹೋದರೆ ಆ ನೇಚರ್ ನೋಡೋದೇ ನಂಗೆ ತುಂಬಾ ಇಷ್ಟ. ಹಾಗಾಗಿ ಒಂದು ರೌಂಡು ನಾನು ಬಂದರೆ ಸಾಕು, ಎಲ್ಲ ಕಡೆನೂ ಟೈಮ್ ಪಾಸ್ ಮಾಡಿಕೊಂಡು ನೋಡಿಕೊಂಡು ಬರ್ತಾಯಿರ್ತೀನಿ. ಹಾಗೆ ಇಲ್ಲಿ ನನಗೆ ಟೆರೆಸ್ ಮೇಲೆ ಬಂದಾಗ ಫಸ್ಟ್ ಟೈಮ್ ಈ ಥರ ನಾನು ಒಂದು ನೋಡಿದ್ದು. ಏನು ಅಂದರೆ ನೋಡ್ತಾ ಇರ್ಬೋದು ನೀವು, ಆ ಮರ ಇದೆಯಲ್ಲ, ತೆಂಗಿನ ಮರ ಇದೆ, ಅದ್ರ ಕೊಂಬೆ ಮೇಲೆ ಹಕ್ಕಿಗಳು ಸಾಲಾಗಿ ಕೂತ್ಕೊಂಡಿದೆ. 2 ಹಕ್ಕಿ ಜೋಡಕ್ಕಿದ್ದಾವೆ, ಇನ್ನೆರಡು ಆ ಕಡೆ ಈ ಕಡೆ ಇದ್ದಾವೆ. ಅದನ್ನು ನೋಡಿದ ತಕ್ಷಣ ನಾನು ಫಸ್ಟ್ ಟೈಮ್ ಈ ಥರ ಅಮ್ಮನ ಮನೆಗೆ ಬಂದಾಗ ನೋಡಿದ್ದೆ. ಏನೋ ಒಂಥರ ಖುಷಿ ಆಗೋಯ್ತು ನಂಗೆ ಅದನ್ನು ನೋಡಿದ ತಕ್ಷಣ. ಎಷ್ಟು ಕ್ಯೂಟಾಗಿ ಅದು ಪ್ರಕೃತಿ ಹೇಗಿದೆ ನೋಡಿ, ಎಷ್ಟು ಚೆನ್ನಾಗಿ ಕೂತಿತ್ತಲ್ಲ. ವಾತಾವರಣಕ್ಕೂ ಅದಕ್ಕೂ ನೋಡೋದೇ ಕಣ್ಣು ಒಂಥರ ಖುಷಿ ನನಗೆ. ಆ ಪ್ರಕೃತಿ ಸೌಂದರ್ಯನ ಅನುಭವಿಸೋದೇ ಒಂಥರ ಖುಷಿ. ಅಪ್ಪು ಕೂಡ ಅಷ್ಟೊತ್ತಿಗೆ ಬಂದು ಅವನಿಗೂ ಕೂಡ ತೋರಿಸ್ತಾ ಇದ್ದೆ. ಅವನು ಕೂಡ ಅದು ಇದು ಮಾತಾಡೋದು ಎಲ್ಲ ಕಲ್ತಿದ್ದಾನೆ. ವಟ 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 ಅನ್ನೋದು, ಆಡ್ಕೊಳ್ಳೋದು, ಇದನ್ನು ಮಾಡೋದೆಲ್ಲ ಮಾಡ್ತಾಯಿರ್ತಾನೆ. ಹಾಗೆ ಈ ಸತಿ ಗೌರಿ ಹಬ್ಬ ಅಂತೂ ತುಂಬಾ ಖುಷಿ ಆಯಿತು ನನಗಂತೂ. ಮಧ್ಯಾಹ್ನ ಒಂದು 2 ಗಂಟೆಗೆ ನಾವು ಅಲ್ಲಿಗೆ ಬಂದಿದ್ದು ಅಮ್ಮನ ಮನೆಗೆ. ಆದರೆ ತುಂಬ ಸಮಯ ಕಳೆದ್ವಿ, ಅವ್ರ ಜೊತೆ ಮಾತಾಡಿದ್ದು, ಅಲ್ಲೆಲ್ಲ ಓಡಾಡಿದ್ದು. ಅಲ್ಲಿ ವಾತಾವರಣ ಏನೂ ಇಲ್ದಂಗೆ ಆರಾಮಾಗಿ ಪೀಸಾಗಿರೋ ಥರ ಅನ್ನಿಸ್ತಾ ಇತ್ತು ನನಗೆ. ಎಷ್ಟೋ ಸತಿ ರಿಪೀಟ್ ಮಾಡಿದೆ ಅನಿಸುತ್ತೆ, ಪರವಾಗಿಲ್ಲ. ಅಂದರೆ ನನ್ನ ಖುಷಿ ಅದು. ಹಾಗೆ ಅಪ್ಪು ಅಂತೂ ನೋಡ್ಬೋದು ಅಲ್ಲೆಲ್ಲ ತುಂಬ ನಾಯಿಗಳಿದೆ, ಆದರೂ ಓಡೋಗ್ತಾನೆ. ಅದು ಕಚ್ಚಿಬಿಡುತ್ತೋ ಇಲ್ವೋ ಅಂತ ಬೈಕ್ ನಾನು ಇದು ಮಾಡಿದರೆ ಇಲ್ಲ, ಓಡೋಗ್ತಾ ಇರೋದೇ ಈಚೆಗೆ. ಈ ಥರ ಅಲ್ಲಿಗೆ ಹೋದ್ಮೇಲಂತೂ ತುಂಬಾ ಆ್ಯಕ್ಟಿವ್ ಆಗಿ ಹೈಪರ್ ಆ್ಯಕ್ಟಿವ್ ಆಗಿಬಿಟ್ಟಿದ್ದಾನೆ. ಈಚೆ ಕಡೆ ಓಡೋದು, ಎಲ್ಲರ ಹತ್ರ ಮಾತಾಡೋದು, ಎಲ್ಲರನ್ನೂ ಕರೆಯೋದು, ಮಾತಾಡ್ಸೋದು, ಇದೇ ಥರ ಮಾಡ್ತಾಯಿರ್ತಾನೆ. ಸಂಜೆ ಆಗ್ತಾ ಅಮ್ಮ ಕೂಡ ಅನ್ನ ಸಾಂಬಾರೆಲ್ಲ ಮಾಡಿದರು. ತಿಂದ್ಬಿಟ್ಟು ಆರಾಮಾಗಿ ವಾಕಿಂಗ್ ಎಲ್ಲ ಮಾಡಿಕೊಂಡು, ಆವಾಗೂ ಅಷ್ಟೇ ಸೌಂಡ್ ಇರೋಲ್ಲ. ಎಷ್ಟು ಒಂಥರ ಬರ್ಡ್ ಒಂಥರ ಕುಯಿಂಗ್ ಗುಯಿಂಗ್ ಗುಯಿಂಗ್ ಅಂತಿರ್ತಲ್ಲ, ಆ ಸೌಂಡ್ ಬಿಟ್ಟರೆ ಇನ್ನೇನು ಸೌಂಡ್ ಬರೋಲ್ಲ. ಅಕ್ಕಂಗೆ ಕಾಲ್ ಮಾಡಿದೆ, ಲೇಟ್ ಆಯ್ತಲ್ಲ ಇನ್ನೂ ಬರಲೇ ಇಲ್ವಲ್ಲ ಅಂತ. ಇಲ್ಲ ಬರ್ತಾಯಿದ್ದೀವಿ ಇನ್ನೊಂದು 10 ನಿಮಿಷ ಅಂತ ಹೇಳಿದರು. ಅಮ್ಮ ಸ್ವಲ್ಪ ತರಕಾರಿ ಅದು ಇದು ಎಲ್ಲ ತರಕ್ಕೆ ಕೇಳಿದ್ರಲ್ಲ, ಅದನ್ನೆಲ್ಲ ತೊಗೊಂಡು ಬರ್ತಾಯಿದ್ದೀನಮ್ಮ ಅಂತ ಹೇಳಿದರು. ಅಷ್ಟೊತ್ತೊಳಗೆ ಅವನು ಕೂಡ ಅಪ್ಪನು ಆಟ ಆಡ್ಕೊಂಡಿದ್ದ. ಅಷ್ಟೊತ್ತೊಳಗೆ ಅವರು ಕೂಡ ಬಂದರು. ಅವ್ರ ಜೊತೆ ನಾವು ಎಲ್ಲ ಕೂತ್ಕೊಂಡು ಮಾತಾಡಿಕೊಂಡು ಅವ್ರಿಗೆ ಊಟಕ್ಕೆಲ್ಲ ಇಟ್ಬಿಟ್ಟು ಆಮೇಲೆ ಮಾತಾಡ್ಕೊಂಡು ಕೂತ್ಕೊಂಡಿದ್ವಿ. ಎಷ್ಟೊಂದು ದಿವಸ ಆಯ್ತಲ್ಲ ನಾನು ಕೂಡ ಹೋಗಿ ಮಾತಾಡ್ಕೊಂಡು ಕೂತ್ಕೊಂಡಿದ್ದು. ಹಾಗಾಗಿ ಮಾತಾಡ್ಕೊಂಡು ಅಳತೆ ಹೊಡ್ಕೊಂಡು ಇವತ್ತಿನ ದಿನ ಗೌರಿ ಹಬ್ಬದ ದಿನ ಈ ಥರ ದಿನ ಇತ್ತು. ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ. ಇಷ್ಟ ಆಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಮರಿದಂಗೆ ಬೆಲ್ ಬಟನ್ ಕ್ಲಿಕ್ ಮಾಡಿ. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಟೇಕ್ ಕೇರ್, ಬಾಯ್ ಬಾಯ್.